ಹುಡುಗರು, ಇವಾಗ ನಿಮ್ಗೊಂದು ಸಿಚುವೇಶನ್ ಹೇಳ್ತೀನಿ. ನೀವು NCC ಕ್ಯಾಂಪ್ ಅರೇಂಜ್ ಮಾಡ್ತಾಯಿದ್ದೀರಾ, ಸರಿನಾ? ಸೊ ಎಲ್ಲರನ್ನೂ ಕರಿತೀರಾ, ಬನ್ನಿ ಅಂತ ಹೇಳ್ತೀರಾ. ಬಟ್ ನೋಡ್ತು ಅಂತ ಹೇಳಿ ನಿಮ್ಮ ಜೊತೆ ಇಬ್ಬರು ಕೆಲಸ ಮಾಡ್ತಾರೆ, ಅವರು ಬರಲಿಲ್ಲ, ಆ ಮೇಷ್ಟ್ರು. ಅದು ಬಿಟ್ಟು ಎಲ್ಲರೂ ಹುಡುಗರು ಬಂದ್ಬಿಟ್ರು. ಒಂದಷ್ಟು ಜನ ಏನು ಯಾರೂ ಆಬ್ಸೆಂಟ್ ಆಗಿಲ್ಲ. 49 ಜನ ಇದ್ದಾರೆ. ಅವ್ರ ರೋಲ್ ನಂಬರ್ ಎಲ್ಲ ಇದೆ ಅವ್ರದ್ದು. ಬಟ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ನೀವೇನು ಯೋಚನೆ ಮಾಡ್ತೀರಾ? ಬೆಳಗ್ಗೆ ಒಂದಷ್ಟು ಜನ, ಮಧ್ಯಾಹ್ನ ಒಂದಷ್ಟು ಜನ NCC ಮಾಡ್ಸೋಣ, ಒಟ್ಟಿಗೆ ಇಷ್ಟು ಜನ ಕೆಲಸ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ. ಬಟ್ ಏನಾಯಿತು ಅಂತ ಹೇಳಿದ್ರೆ, ನಿಮ್ಮ ಹತ್ರ ರೋಲ್ ನಂಬರು ಇಲ್ಲ, ಏನೂ ಇಲ್ಲ, ಅಟೆಂಡೆನ್ಸ್ ಶೀಟ್ ಇಲ್ಲ, ಅವ್ರ ಹೆಸರು ಅಷ್ಟೊಂದು ಗೊತ್ತಿಲ್ಲ ನಿಮಗೆ. ಬಟ್ ಹುಡುಗರಿಗೆ ಅವ್ರ ರೋಲ್ ನಂಬರ್ ಗೊತ್ತು. ಆಯಿತಾ? ಏನು ಮಾಡ್ತೀರಾ? ಒಂದು ಜ್ಞಾಪಕದಲ್ಲಿ ನೀವು ಅಕಸ್ಮಾತಾಗಿ ಹುಡುಗರ ಒಂದಷ್ಟು ಜನ, ಅರ್ಧ ಜನ ಇಲ್ಲಿರೋ, ಅರ್ಧ ಹೋಗೋರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಆದಷ್ಟು ಮುಕ್ಕಾಲು ಜನ ಹೋಗ್ಬಿಡ್ತಾರೆ. ಹೆಂಗಿದ್ರು ಭಾನುವಾರ ಅಪ್ಪ ಅಮ್ಮ NCC ಮಾಡ್ತಾರೆ ಅಂತ ಅನ್ಕೊತಾರೆ ಅಂತ ಹೇಳಿ ಎಲ್ಲ ಓಡೋಗ್ಬಿಡ್ತಾರೆ. ಅದು ತೊಂದರೆ. ಬಟ್ ಜೊತೆಗೆ ರೋಲ್ ನಂಬರ್ ಗೊತ್ತಿಲ್ಲ. ಹುಡುಗರಿಗೆ ಅವರ ಸ್ವಂತ ರೋಲ್ ನಂಬರ್ ಗೊತ್ತಿದೆ. ಇಂಥ ಸಿನಾರಿಯೋ, ಇಂಥ ಸಿಚುವೇಶನಲ್ಲಿ ನೀವು ಹೇಗೆ ಬುದ್ಧಿ ಉಪಯೋಗಿಸ್ತೀರಾ? ಪಾಸ್ ಮಾಡಿ ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ ಹೇಳಿ. ಇದೆಲ್ಲ ಬರ್ದೀನಿ, ಕಂಡೀಷನ್ ಎಲ್ಲ ಬರ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊಲ್ಯೂಷನ್ ಏನಂತ ಹೇಳಿದ್ರೆ, ಅವ್ರನ್ನ ನಿಲ್ಲಿಸಿ. ಹೇಗೆ ನಿಲ್ಲಿಸ್ತೀರಾ? ಹುಡುಗರು ಅವರ ರೋಲ್ ನಂಬರ್ ಗೊತ್ತು. ರೋಲ್ ನಂಬರ್ 1 ನಿಲ್ಲಿಸ್ಬೋದು, ಇಲ್ಲ ರೋಲ್ ನಂಬರ್ 49 ಉಲ್ಟಾ ನಿಲ್ಲಿಸ್ಬೋದು. ಅಂತ ಹೇಳಿದ್ರೆ ರೋಲ್ ನಂಬರ್ 49ವರೆಗೂ ಇಲ್ಲಿ ಬರ್ತಾರೆ, ಇಲ್ಲಾಂದರೆ ರೋಲ್ ನಂಬರ್ 1 ಈ ಥರ ಬರ್ತಾರೆ. ಆಯಿತಾ? ಯಾಕಂತ ಹೇಳಿದ್ರೆ ಇವಾಗ ಸುಳ್ಳು ಹೇಳೋದಕ್ಕಾಗಲ್ಲ. ಅವಳಿಗೆ ಜೋರಿಗೆ ರೋಲ್ ನಂಬರ್ 1, 2, 3 ಅಂತ ಹೇಳಿಸ್ಕೊಂಡು ಹೋಗ್ಬೋದು ಅಲ್ವಾ? ಸೊ ಈ ಥರ ರೋಲ್ ನಂಬರ್ ಇರೋವಂಥ ಗುಂಪಿದ್ದಾಗ ಅವ್ರನ್ನ ಅಸೆಂಡಿಂಗ್ ಇಲ್ಲಾಂದರೆ ಡಿಸೆಂಡಿಂಗ್ ಆರ್ಡರಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ಬೋದು. ನಿಂತಾದ್ಮೇಲೆ 49 ಜನ ಇದ್ದಾರೆ. 49/2 50 ಅಂದರೆ 24.5 ಅಂತ ಹೇಳಿದ್ರೆ 25ನೇ ವ್ಯಕ್ತಿ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ 49 + 1/2 ದಟ್ ಈಸ್ 25 ಅಲ್ವಾ? 25ನೇ ವ್ಯಕ್ತಿ. ಈ ಕಡೆಯಿಂದ 25 ಆಗುತ್ತೆ, ಈ ಕಡೆಯಿಂದ 25 ಆಗುತ್ತೆ ಅಲ್ವಾ? ಯಾಕಂದರೆ ಮಿಡಲ್ ನಂಬರ್ ನೀವು ಹೇಗೆ ನೋಡಿ, ಈ ಕಡೆಯಿಂದ ನೋಡಿ, ಈ ವ್ಯಕ್ತಿ ನಿಮ್ಮ ಮಧ್ಯದ ವ್ಯಕ್ತಿ. ಸೊ ಏನು ಹೇಳ್ಬೋದು? ಆ ಕಡೆ ಇವನ್ ಬಲಗಡೆ ಇರೋರು ಎಲ್ಲ ಹೋಗ್ರೋ ಮನೆಗೆ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಡಗಡೆ ಇರೋ ಮನೆಗೆ ಹೋಗ್ರೋ ಅಂತ ಹೇಳ್ಬೋದು. ಸರಿನಾ? ಆ ಥರ ಹೇಳಿದಾಗ ಆಬ್ವಿಯಸ್ಲಿ ಹುಡುಗರು ಭಯ ಇರುತ್ತೆ. ನಿಮ್ಮ ಎದುರುಗಡೆ ನಿಂತಿರ್ತಾರಲ್ಲ, ಆ ಪಕ್ಕ ನೆಟ್ಟಿಗೆ ಹೊರಡೆ ಹೋಗ್ತಾರೆ. ಸರಿನಾ? ಸೊ ಈ ರೀತಿಯಲ್ಲಿ ನೀವು ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ಬೋದು. ಈ ಐಡಿಯಾ ಹಿಡ್ಕೊಂಡು ಇಲ್ಲೊಂದು ಕೆಲಸ ಮಾಡೋಣ. ಇಲ್ಲಿ ಏನು ಕೆಲಸ ಇಲ್ಲಿ ಅಂತ ಹೇಳಿದ್ರೆ, ಒಂದು ತಿರ್ಗಾ NCC ಕ್ಯಾಂಪು ಎಲ್ಲೋ ಒಂದಷ್ಟು ದಿನ ಹೋಗೋದಿದೆ. ಬಟ್ ನೋಡ್ತು ಅಂತ ಹೇಳಿದ್ರೆ ಒಂದು 10 ಜನ ಎಕ್ಸ್ಟ್ರಾ ಬಟ್ಟೆನೇ ತಂದಿಲ್ಲ. 12 ಜನ ಒಂದು ಪೇರ್ ಎಕ್ಸ್ಟ್ರಾ ತಂದಿದ್ದಾರೆ. 20 ಜನ 2 ಜೊತೆ ತಂದಿದ್ದಾರೆ. 6 ಜನ 3 ಜೊತೆ ತಂದಿದ್ದಾರೆ. 3 ಜನ 4 ಜೊತೆ ತಂದಿದ್ದಾರೆ. ಬಟ್ ನಿಮಗೆ ಬಟ್ಟೆ ಇರೋವಂಥ ಹುಡುಗರು ಬೇಕು. ಸೊ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಗುಂಪು ಮಾಡ್ತೀರಾ. ಬಟ್ಟೆ ಇಲ್ದಿರೋ ಒಂದು ಪೇರ್ ಅಂದರೆ 1 ಜೊತೆ ಇರೋರು ಒಂದು ಗುಂಪು, 2 ಜೊತೆ ಇರೋ ಒಂದು ಗುಂಪು, 3 ಜೊತೆ ಇರೋ ಒಂದು ಗುಂಪು, 4 ಜೊತೆ ಇರೋ ಒಂದು ಗುಂಪು. ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತಲೂ ಗೊತ್ತಿಲ್ಲ, ಕೌಂಟು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಹುಡುಗರೆಲ್ಲ ಹಾಡ್ಕೊಂಡು ಕೂತ್ಕೊತಾರಲ್ಲ. ಸೊ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಅರೇಂಜ್ ಮಾಡ್ತೀರಾ, ನಿಲ್ಲಿಸ್ತೀರಾ ಅವ್ರನ್ನ. ಹೇಗೆ ನಿಲ್ಲಿಸ್ತಾ ಇದ್ದೀರಾ? ಫಸ್ಟ್ ಯಾರು ಬಟ್ಟೆ ಇಲ್ಲೋ, ಯಾವ ಜೊತೆನೂ ಇಲ್ಲೋ ಅವ್ರಿಗೆ ನಿಂತ್ಕೊಳ್ರು ಅಂತ ಹೇಳ್ತೀರಾ. 10 ಜನ ನಿಂತ್ಕೊತಾರೆ. ನೆಕ್ಸ್ಟು 1 ಜೊತೆ ಇರೋರು ನಿಂತ್ಕೊಳ್ರು ಅಂತ ಹೇಳ್ತೀರಾ. 12 ಜನ ಸೀದಾ ನಿಂತ್ಕೊತಾರೆ. ನೆಕ್ಸ್ಟು 3 ಜೊತೆ ಇರೋರು ನಿಂತ್ಕೊಳ್ರು ಅಂತ ಹೇಳ್ತೀರಾ. ಆಯಿತಾ? ಇದು 3 ಜೊತೆ ಇರೋ ಅಂತ ಹುಡುಗರು. ಒಂದೇ ಒಂದು ಸೆಕೆಂಡು. ಹಾಂ, ಇದು 0 ಜೊತೆ ಇರೋಂಥ ಗುಂಪು. 1, 2, ನೆಕ್ಸ್ಟು
3 ಜೊತೆ ಇರೋ ಹುಡುಗರು ನಿಂತ್ಕೊಂಡ್ರು ಅಂತ ಹೇಳ್ತೀರಾ, 6 ಜನ ನಿಂತ್ಕೊತಾರೆ, ಆಮೇಲೆ 3 ಜನ ನಿಂತ್ಕೊತಾರೆ. ಸರಿನಾ? ಸೊ ಇದು 3 ಜೊತೆ ಇರೋವಂಥದ್ದು, ಇದು 4 ಜೊತೆ ಇರೋವಂಥದ್ದು. ಆಯಿತಾ? ಇವಾಗ ನೀವು ರೋಲ್ ನಂಬರ್ ಕರೀರೋ ಅಂದರೆ ನಂಬರ್ ಕರೀರೋ ಅಂತ ಹೇಳ್ತೀರಾ. ಇವ 1 ಅಂತ ಹೇಳ್ತಾನೆ, 2, ಇವ 10 ಅಂತ ಹೇಳ್ತಾನೆ, ಇವ 11 ಅಂತ ಹೇಳ್ತಾನೆ. ಇವ ಎಷ್ಟು ಹೇಳಬೇಕು? ಈ ನಂಬರ್ ಹೇಳಬೇಕು ಅವನು, ಕೊನೆಯವನು, ಇವನು ಸಾರಿ ಹಾಂ ಈ ಕೊನೆಯವನು, ಕೊನೆಯವಳು ಯಾವ ನಂಬರ್ ಹೇಳಬೇಕು? 22 ಅಲ್ವಾ? ಯಾಕಂತ ಹೇಳಿದ್ರೆ ಇವ 11, ಇಲ್ಲಿ 12 ಜನ ಇದ್ದಾರೆ, ಇವ 10, 10 + 12 22, ಇವ 23 ಹೇಳ್ತಾನೆ, +20 ಇದು 42 ಆಗುತ್ತೆ ಅಲ್ವಾ? ಇವ ಕೊನೆಯವನು 42 ಹೇಳ್ತಾನೆ, ಇವ 43, ಕೊನೆಯವರು ಈ ಹುಡುಗ 48 ಹೇಳ್ತಾರೆ, ಇವ 49, ಇವಳು 50, ಇವಳು 51. ಸರಿನಾ? ಈ ರೀತಿಯಲ್ಲಿ ರೋಲ್ ನಂಬರ್ ಹೇಳ್ಕೊಂಡು ಹೋಗ್ತಾರೆ. ಸೊ ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಯಿತು? 50 ಜನ ಇದ್ದಾರೆ ಅಂತ ಹೇಳಿ ಅಲ್ವಾ? ಟೋಟಲ್ ನಂಬರ್ ಆಫ್ ಕಿಡ್ಸ್ ಅಂತ ಹೇಳಿ ಬರೀತು ಅಂದರೆ 51 ಜನ ಇದ್ದಾರೆ. ಮಧ್ಯದ ವ್ಯಕ್ತಿ ಯಾರು? /2 ಅಂತ ಹೇಳಿದ್ರೆ 25, 26 ಈ ಥರ ಮಾಡ್ತು ಅಂದರೆ ಸರಿನಾ? 26ನೇ ವ್ಯಕ್ತಿ ಎಲ್ಲಿದ್ದಾರೆ? 26ನೇ ವ್ಯಕ್ತಿ 3ನೇ ಗುಂಪಲ್ಲಿ ಅಲ್ವಾ? 23 ಇಂದ 42 3ನೇ ಗುಂಪಲ್ಲಿದ್ದಾರೆ ಅಂತ ಹೇಳಿದ್ರೆ 25, 23, 24, 25, 26. 26th kid is in the ಈ ಗುಂಪಲ್ಲಿ. ಸರಿನಾ ಅಲ್ವಾ? ಸೊ ಈ ಥರ ಗ್ರೂಪ್ ಡೇಟಾ ಇದ್ದಾಗ ನಾವು ಈ ಥರ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋಗಿ ಒಂದು ಸರಿನಾ ನಾವು ಮಧ್ಯದ ನಂಬರ್ ಯಾವುದು ಅಂತ ಹೇಳಿ ಹುಡುಕ್ಬೋದು. ಹೇಗೆ ಮಾಡಿದೆ ಇನ್ನೊಂದ್ಸತಿ ಇದನ್ನು ವೆರಿಫೈ ಮಾಡೋಣ, ಸರಿ ಮಾಡಿದೇವೋ ಇಲ್ಲೋ ಅಂಥೇಳಿ. ಬಟ್ಟೆ ಇಲ್ಲದೆ ಇರೋವಂಥವ್ರು ಎಕ್ಸ್ಟ್ರಾ ಜೊತೆ ಇಲ್ಲದೆ ಇರೋ ಅಂಥವ್ರು 10 ಜನ ಇದ್ದಾರೆ. ಇಲ್ಲದೆ ಇರೋವಂಥವ್ರು ಒಂದು ಜೊತೆ ಎಕ್ಸ್ಟ್ರಾ ಇರೋವಂಥವ್ರು ಎಷ್ಟು ಜನ ಇದ್ದಾರೆ? 22 ಜನ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ 22 ಜನ ಇದ್ದಾರೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಜನ ಇದ್ದಾರೆ? 42 ಅಲ್ವಾ? ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಜನ ಇದ್ದಾರೆ? 42 + 6 42 ಹಾಂ 6 48 48 + 3 51. ಸರಿನಾ? ಈ ಥರ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇದೇ ನಂಬರ್ ನೋಡಿ, ಇಲ್ಲಿ ಯಾವ್ಯಾವ ನಂಬರ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ 10 22 42 48 51. ಸೊ ಅದೇ ನಂಬರು ಇಲ್ಲೂ ಬರುತ್ತೆ. ಈ ಥರ ಡೈರೆಕ್ಟ್ ಆ್ಯಡ್ ಮಾಡ್ಕೊಂಡು ಹೋಯ್ತು ಅಂದರೆ ಇವಾಗ 26ನೇ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಹೇಳಿ ಎಲ್ಲಿ ಹುಡ್ಕೋದು? ಇಲ್ಲಿವರೆಗೂ 22ನೇ ವ್ಯಕ್ತಿ ಇರೋದು. 23ನೇ ವ್ಯಕ್ತಿಯಿಂದ 42ನೇ ವ್ಯಕ್ತಿಯಲ್ಲಿ ಈ ಗುಂಪಲ್ಲಿ ಇದ್ದಾರೆ. ಸೊ ಇದು ನಿಮ್ಮ ಮೀಡಿಯನ್ ಕ್ಲಾಸ್ ಅಂತ ಹೇಳ್ಬೋದು. ಸರಿನಾ? ಇದರಿಂದ ನೀವು ಒಂದು ಫಾರ್ಮುಲಾ ಬರುತ್ತೆ, ಫಾರ್ಮುಲಾದಲ್ಲಿ ಏನೇನು ಸಬ್ಸ್ಟಿಟ್ಯೂಟ್ ಮಾಡಬೇಕೋ ಮಾಡಿ ನಿಮ್ಮ ಕೆಲಸ ಆಗುತ್ತೆ. ಸರಿನಾ? ಸೊ ಹೇಗೆ ಮಾಡಿದ್ರೆ ಇದನ್ನು ಹೇಗೆ ಅಂತ ಹೇಳಿದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಹಾಯದಿಂದ ಇದನ್ನು ಮಾಡಿದ್ದೀವಿ. ಅದರ ಮುಖಾಂತರ ಈ ಟೇಬಲ್ ಬಂತು ಅಂದರೆ ಈ ಟೇಬಲ್ ಅದು ಆ್ಯಕ್ಚುಲಿ ಯು ಆರ್ ಕ್ಯುಮ್ಯುಲೇಟಿಂಗ್ ದ ಫ್ರೀಕ್ವೆನ್ಸಿನ ನಾವು ಆಯಿತಾ ಒಟ್ಟುಗೂಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಆಯಿತಾ? ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಇನ್ನೇನು ಹೇಳ್ಬೋದು? ಕೂಡಿಕೊಂಡು ಹೋಗ್ತಾ ಇದ್ದೀರಾ ಅಲ್ವಾ? ಸೊ ಈ ಥರ ಆ್ಯಕ್ಚುಲಿ ಆ್ಯಡ್ ಮಾಡ್ಕೊಂಡು ಹೋಗೋದು, ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗೋದು, ಜೋಡಿಸ್ಕೊಂಡು ಹೋಗೋದು ಅಂತ ಹೇಳ್ಬೋದು. ಏನು ಜೋಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಈ ಕೊನೆಯಿಂದ ಕೊನೆವರೆಗೂ ಮೊದಲೇ ಗುಂಪು 10 ಜನ ಇದ್ದಾರೆ, ಮೊದಲನೇ ಗುಂಪು 2ನೇ ಗುಂಪಲ್ಲಿ 22 ಜನ ಇದ್ದಾರೆ, ಮೊದಲೇ 3 ಗುಂಪಲ್ಲಿ 42, 4 ಗುಂಪಲ್ಲಿ 48, ಕೊನೆಯವರೆಗೂ 51. ಸೊ ನಮ್ಗೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಿದೆ. ಮಧ್ಯದ ಗುಂಪು ಯಾವುದು ಅಂತ ಗೊತ್ತಾಗಿದೆ. ಆಯಿತಾ? ಆಮೇಲೆ ಡಿಸಿಷನ್ ತೊಗೊಬೋದು. ನೀವು 2 ಗುಂಪು ಮನೆಗೆ ಹೋಗ್ರಪ್ಪ, ನೀವು 3 ಗುಂಪು ಇಡ್ರಿ. ಸರಿನಾ? ನಿಮ್ಮ ಕ್ಯಾಂಪ್ ಮಾಡಿಸ್ತೇನೆ, ಇವರು ಮುನ್ಸತಿ ಮಾಡಿಸ್ತೇನೆ, ಬಟ್ಟೆ ತಗೊಂಬನ್ರಿ ಅಂತ ಹೇಳಿ ಕಳಿಸ್ತೀರಾ. ಸರಿನಾ? ಸೊ ಈ ಥರ ನೀವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಉಪಯೋಗಿಸ್ಕೊಂಡು
ನಿಮ್ಮ ಮಧ್ಯದ ವ್ಯಕ್ತಿ ಮಧ್ಯದ ಗುಂಪು ಯಾವುದು ಅಂತ ಕಂಡುಹಿಡಿಬೋದು. ಅದನ್ನು ಕಂಡುಹಿಡಿದ ಮೇಲೆ ಫಾರ್ಮುಲಾ ಇದೆ, ಫಾರ್ಮುಲಾ ಉಪಯೋಗಿಸಿ ಆಯಿತಾ ನಿಮ್ಮ ಮೀಡಿಯನ್ ವ್ಯಾಲ್ಯೂ ಕಂಡುಹಿಡಿಬೋದು. ಸೊ ಇದು ನಿಮ್ಮ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ.